ಬೆಂಗಳೂರಿನ ಜನಗಳೇ ಖುಷಿ ಪಡುವಂಥ ಸುದ್ದಿ. ಮತ್ತೆ ಯಾವ್ದಾರ ಹೀರೋಯಿನ್ಗೆ ಮದುವೆ ಫಿಕ್ಸ್ ಆಯ್ತಾ, ಇಲ್ಲ ಮಗು ಆಗ್ತಿದ್ಯಾ ಅಂತ ಏನೇನೋ ಯೋಚನೆ ಮಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ನಾನು ಬೆಂಗಳೂರು ಜನಗಳು ಅಂತ ಹೇಳಿದೆ ಅನ್ನೋದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಮ್ಯಾಟ್ರಿಗೆ ಬರೋಣ. ಅಲ್ಲ, ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂದರೆ, ಕಸ್ಟಮರ್ ಮತ್ತು ಡ್ರೈವರ್ಗಳ ಜೇಬ್ಗೆ ಕನ್ನ ಹಾಕ್ತಿದ್ದ ಖಾಸಗಿ ಆ್ಯಪ್ ಅಂದರೆ ಪ್ರೈವೇಟ್ ಆ್ಯಪ್ಗಳಿಗೆ ಶಂಕ ಊದೋ ಟೈಮ್ ಬಂದಿದೆ. ಫೋಟೋಗೆ ಹೂನಾರ ಹಾಕಿಸ್ಕೊಳ್ಳೋಕೆ ರೆಡಿಯಾಗಿರೋ ಆ್ಯಪ್ಗಳು ಯಾವುವು ಅಂದರೆ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ, ಹೀಗೆ ಇನ್ನೂ ಯಾವ್ಯಾವ ಪ್ರೈವೇಟ್ ಆ್ಯಪ್ಗಳಿದೆಯೋ ಎಲ್ಲ ಆ್ಯಪ್ಗಳಿಗೂ ಅಂತ್ಯ ಆಡೋ ಟೈಮ್ ಬಂದಿದೆ. ಒಂದೇ ಟೈಮ್ನಲ್ಲಿ ಒಂದೇ ಲೊಕೇಶನ್ಗೆ ಆಟೋನೋ ಅಥವಾ ಕ್ಯಾಬ್ನೋ ಬುಕ್ ಮಾಡಿದ್ರೆ ಎಲ್ಲ ಆ್ಯಪ್ಗಳು ಬೇರೆ ಬೇರೆ ಅಮೌಂಟ್ ತೋರಿಸುತ್ತೆ. ಉದಾಹರಣೆಗೆ ನೋಡಿ, ಈಗ ಬರೀ ಆಟೋ ರೇಟ್ಗಳು ಮಾತ್ರ ಚೆಕ್ ಮಾಡೋಣ. ಒಂದರಲ್ಲಿ 181, ಇನ್ನೊಂದರಲ್ಲಿ 201, ಮತ್ತೊಂದರಲ್ಲಿ 183ರಿಂದ 193 ರೂಪಾಯಿ. ಬರೀ 10 ಕಿಲೋಮೀಟ್ರಿಗೆ ಇಷ್ಟು ಹಾಕಿದ್ದಾರೆ. ಪರ್ ಕಿಲೋಮೀಟರು 18 ರೂಪಾಯಿ ಬೀಳುತ್ತೆ. ಈ ಥರ ಅವ್ರಿಗೆ ಇಷ್ಟ ಬಂದ ರೇಟ್ನ ಅವರ ಮನಸ್ಸಿಗೆ ಬಂದಂಗೆ ಹಾಕಿದ್ರೆ ಇದರಿಂದ ಲಾಸ್ ಆಗೋದು ಯಾರಿಗೆ ಹೇಳಿ? ನಮಗೆ ತಾನೇ, ಅಂದರೆ ಕಸ್ಟಮರ್ಗೆ. ನಾವು ದುಡ್ಡನ್ನ ಕಷ್ಟಪಟ್ಟೇ ದುಡಿಯೋದು, ಯಾರೂ ಫ್ರೀಯಾಗಿ ಕೊಡೋದಿಲ್ಲ. ಹೀಗಿರುವಾಗ ನಮ್ಮ ಕಷ್ಟನ ಕೇಳೋರು ಯಾರೂ ಇರಲಿಲ್ಲ. ನಮಗೂ ಬೇರೆ ಆಪ್ಷನ್ ಇಲ್ಲದೆ ಕಾಳಿನೂ ಬೋಳಿನೂ ಬೆನ್ನು ಕಟ್ಕೊಂಡು ಓಡಾಡಿದ್ರು ಅನ್ನೋ ಥರ ಎಲ್ಲಾದರೂ ಹೋಗಬೇಕಾದ್ರೆ ಇದೇ ಆ್ಯಪ್ಗಳಿಂದ ಆಟೋನೋ ಅಥವಾ ಕ್ಯಾಬ್ನೋ ಬುಕ್ ಮಾಡಿಕೊಂಡು ಹೋಗ್ತಿದ್ದೋ. ಈಗ ಈ ಆ್ಯಪ್ಗಳಿಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳೋ ಅಂಥ ಟೈಮು ಬಂದೇ ಬಿಟ್ಟಿದೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಒಂದು ಆ್ಯಪ್ ಬಂದಿದೆ, ಅದರ ಹೆಸರು ಭಾರತ್ ಟ್ಯಾಕ್ಸಿ ಅಂತ. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಈ ಆ್ಯಪ್ನ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಭಾರತ ಸರ್ಕಾರನೇ ಈ ಆ್ಯಪ್ನ ರೆಡಿ ಮಾಡಿ ಬಿಟ್ಟಿದೆ. ಇನ್ನು ಈ ಪ್ರೈವೇಟ್ ಆ್ಯಪ್ಗೂ ಮತ್ತು ಭಾರತ್ ಟ್ಯಾಕ್ಸಿ ಆ್ಯಪ್ಗೂ ಏನೇನು ವ್ಯತ್ಯಾಸ ಇದೆ, ಎಷ್ಟು ರೇಟ್ ಡಿಫ್ರೆನ್ಸ್ ಬರುತ್ತೆ ಅಂತ ನೋಡೋಣ. ಭಾರತ್ ಟ್ಯಾಕ್ಸಿ ಮತ್ತು ಖಾಸಗಿ ಆ್ಯಪ್ ಟ್ಯಾಕ್ಸಿಗಳನ್ನ ದರ. ಆರಂಭಿಕ ದರ: ಭಾರತ್ ಟ್ಯಾಕ್ಸಿ ಮೊದಲ 4 ಕಿಲೋಮೀಟ್ರಿಗೆ 30 ರೂಪಾಯಿ. ಖಾಸಗಿ ಟ್ಯಾಕ್ಸಿ ಬಂದು 100+ ಸಮಯದ ಮೇಲೆ ನಿರ್ಧಾರ ಆಗುತ್ತೆ. ಮತ್ತು ಸರ್ಜ್: ಭಾರತ್ ಟ್ಯಾಕ್ಸಿಗೆ ಸರ್ಜ್ ಯಾವುದೂ ಇರೋದಿಲ್ಲ. ಅದೇ ಖಾಸಗಿ ಟ್ಯಾಕ್ಸಿಗೆ ಮಳೆ ಇದ್ದರೆ, ಟ್ರಾಫಿಕ್ ಇದ್ದರೆ ಬೇರೆ ಸರ್ಜ್ ಚಾರ್ಜ್ ಆಗ್ತಾರೆ. ಕಮಿಷನ್: ಭಾರತ್ ಟ್ಯಾಕ್ಸಿ 0 ಕಮಿಷನ್ ಇರುತ್ತೆ, ಚಾಲಕರಿಗೆ ಪೂರ್ತಿ ಲಾಭ. ಖಾಸಗಿ ಆ್ಯಪಲ್ಲಿ 20ರಿಂದ 30% ಕಮಿಷನ್ ತಗೊತಾರೆ. ಇಷ್ಟೊಂದು ಕಮ್ಮಿಗೆ ಆಟೋ ಮತ್ತು ಕ್ಯಾಬಲ್ಲಿ ಓಡಾಡ್ಬೋದು ಅಂತ ಎಲ್ಲರೂ ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋತೀರಾ ಅಂತ ಗೊತ್ತು. ಆದರೆ ಕರ್ನಾಟಕದ ಜನ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಯಾಕಂದರೆ ಇನ್ನೂ ಈ ಒಂದು ಸೇವೆನ ಕರ್ನಾಟಕದಲ್ಲಿ ಶುರು ಮಾಡಿಲ್ಲ. ಈಗ ಸದ್ಯಕ್ಕೆ ಡೆಲ್ಲಿಲಿ ಮಾತ್ರ ಈ ಸೇವೆನ ಪ್ರಾಯೋಗಿಕವಾಗಿ ಅಂದರೆ ಟೆಸ್ಟಿಂಗ್ ಪರ್ಪಸ್ ಆಗಿ ಶುರು ಮಾಡಿದ್ದಾರೆ. ಆದಷ್ಟು ಬೇಗ ದೇಶದ ಎಲ್ಲ ನಗರಗಳಲ್ಲೂ ಶುರು ಮಾಡ್ತೀವಿ. ಎಲ್ಲರೂ ಈಗಲೇ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಸರ್ವಿಸ್ ಬೆಂಗಳೂರಿನಲ್ಲಿ ಶುರುವಾದ ತಕ್ಷಣದಿಂದ ನೀವು ಈ ಸರ್ವಿಸ್ನ ಪಡ್ಕೋಬೋದು ಮತ್ತು ಎಂಜಾಯ್ ಕೂಡ ಮಾಡ್ಬೋದು. ನಮ್ಮಿಂದ ಹೆಚ್ಚಿಗೆ ದುಡ್ಡನ್ನ ಕೀಳ್ತಾ ಇದ್ದಂಥ ಆ್ಯಪ್ಗಳಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬೋದು. ಜೈ ಹಿಂದ್, ಜೈ ಕರ್ನಾಟಕ.